ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರ. ದಯವಿಟ್ಟು ಕ್ಷಮೆ ಇರಬೇಕು. ಯಾಕಪ್ಪ ಅಂದ್ರೆ ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ. ಲೇಟಾಗಿ ಬಂದರೂ ಕೂಡ ಲೇಟೆಸ್ಟ್ ಆಗೇ ಬರ್ತೀನಿ ರೀ. ಯಾಕಂದ್ರೆ ಸೌಜನ್ಯ ತಂಗಿಯನ್ನು ಇಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀನಿ ರೀ. ನಾನೊಬ್ಬ ಚಿಕ್ಕ ಹೋರಾಟಗಾರ ಹೊರತಾಗಿ ಮಾರಾಟಗಾರ ಅಲ್ಲ ಅನ್ನೋದನ್ನು ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ 2 ದಿನ ಆಯಿತು ಒಂದು ಖುಷಿ ಸುದ್ದಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಹಾರಾಡ್ತಾ ಇದೆ. ಒಬ್ಬರು ಹೇಳ್ತಾರೆ 3 ಗಣಗಳು ತಂದ. ದಯವಿಟ್ಟು 3 ಗಣಗಳು ಅಲ್ಲ, ಅವರು 3 ಹೆಗ್ಗಣಗಳು. ಮತ್ತೊಬ್ರು ಹೇಳ್ತಾರೆ 3 ದಿಗ್ಗಜರು ಅಂತ ಹೇಳ್ತಾರೆ. 3 ದಿಗ್ಗಜರು ಅಲ್ಲ, ಅವರು ಪುಂಡರು, ಪುಡಾರಿಗಳು, ಬ್ಯಾವರ್ಸಿಗಳು, ದರಿದ್ರರು, ಇಂಥವೆಲ್ಲ ನೀವು ಟೈಟಲ್ಗಳನ್ನು ಇಡಬೇಕಾಗ್ತದೆ. ಬಟ್ ನೀವು ಇಡ್ತಾ ಇಲ್ಲ. ಸೊ ಯಾಕಪ್ಪ ಅಂದ್ರೆ ಆರ್ ಕರ್ಣ ಅಂತಕ್ಕಂಥ ಒಂದು ಚಾನಲ್ದಲ್ಲಿ ಸೌಜನ್ಯನ ಶಾಪ ಈಗಾಗಲೇ ಮೇನ್ ಸ್ಟ್ರೀಮ್ ಮೀಡಿಯಾಗಳಿಗೆ ತಟ್ಟದ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಸೌಜನ್ಯನ ಒಂದು 13 ವರ್ಷಗಳ ನಂತರ ಏನಕ್ಕೆ ತಿರ್ಕಂಡ 13 ವರ್ಷ ಆಯಿತು, ಆ ಒಂದು ದಿನದ ನಿಮಿತ್ತವಾಗಿ ಒಂದು ಕಾರ್ಯಕ್ರಮವನ್ನು ಈ ದರಿದ್ರ ಆರ್ ಕನ್ನಡ, ಸ್ಮಿತಾ ಆರ್ ಕನ್ನಡ ಚಾನಲ್ದಾಗ ಏನಪ್ಪ ಅಂದ್ರೆ ಈ ಒಂದು ಡಿಬೇಟನ್ನು ಇಟ್ಕೊಂಡಿದ್ರು. ಆ ಡಿಬೇಟ್ಗೆ ಯಾರು ಹೋಗಿರ್ತಾರಪ್ಪ ಅಂದ್ರೆ ನಮ್ಮ ಹರೀಶ್ ಕುಮಾರ್ ಸಾಹೇಬರು ಹೋಗಿರ್ತಾರೆ. ಅವರು ಕೂಡ ಸೌಜನ್ಯ ಪರ ಹೋರಾಟಗಾರರು ಅಥವಾ ಇನ್ನುಳಿದ ಸಂಘಟನೆಗಳ ಒಬ್ಬ ಲೀಡರ್, ಹೋರಾಟಗಾರ, ಒಬ್ಬ ಸದಸ್ಯ ಎಲ್ಲವೂ ಕೂಡ ಅದಾರ. ಸೊ ಅದ್ರ ಜೊತೆಗೆ ಅಲ್ಲಿ ಬಂದಿರತಕ್ಕಂಥವ್ರು ನಿಮಗೆ ಗೊತ್ತಾದಲ್ರಿ ಯಾರು? ಗಿಳಿ, ಪಂಜರದ ಗಿಳಿ. ಆ ಪಂಜರದ ಗಿಳಿ ಇಲ್ಲಿ ಅಸಂಬದ್ಧವಾದ ಮಾತುಗಳನ್ನು ಯಾರಿಗೆ ಆಡ್ತಾರಪ್ಪ ಅಂದ್ರೆ ಹರೀಶ್ ಕುಮಾರ್ ಅವ್ರಿಗೆ ಆಡ್ತಾರೆ. ಮೊದಲು ಹರೀಶ್ ಕುಮಾರ್ ಅವರಿಗೆ BP ಜಾಸ್ತಿ, ಟೆನ್ಷನ್ ಮಾಡ್ಕೊಳ್ತಾರೆ. ಒಂದು ಗುದ್ದಾಕ್ ಹೋದ್ರೆ ನೋಡ್ರಿ ಹರೀಶ್ ಕುಮಾರ್ ಇವನ ಗಿಳಿಯಾರ ಅಂಜಿ ಚಡ್ಯಾಗ ಟರ್ರ ಎತ್ಕೊಂಡ. ಆ ಎತ್ಕೊಂಡಿದ್ದನ್ನ ಈಕಿ ಸ್ಮಿತಾ ಒರಿಸಿ ಮಾಡಿ ತೊಳೆದ ಚಡ್ಡಿ ಕೊಟ್ಟು ಹಾಕೊಳಕ ತಾಪ ಆಯ್ತಲ್ರಿ ಗಿಳಿಯಾರ್ಗ. ಸ್ಮಿತಾಗೂ ತಾಪ ಆಯಿತು. ತಾಪ ಆದ ಕೂಡಲೇ ಈ ಕಾರ್ಯಕ್ರಮ ಮುಗಿದ ಕೂಡಲೇ ಏನು ಮಾಡ್ಯಾರ್ರಿ ಗಿಳಿಯಾರ ಇವನ ಜೊತೆ ಇನ್ನೂ ಒಂದು 2 ಮಂದಿ ಅದಾರ್ರಿ. ಅವ್ರು ಯಾರಪ್ಪ ಅಂದ್ರೆ ಒಬ್ಬ ನಕಲಿ ಹಿಂದುತ್ವದ ಹೋರಾಟಗಾರ ಅಂತ ಕರೆಸ್ಕೊಳ್ತಾನೆ, ಮತ್ತು ಪಿಂಪ್ ಅಂತ ಕರೀತಾರೆ ಅವನಿಗೆ. ಆಮೇಲೆ ಮತ್ತು ಚರ್ಮದ ಚಟ ಇರುವ ವ್ಯಕ್ತಿ ಅಂತ ಕರೀತಾರೆ. ಮತ್ತೊಂದು ಗೋ ಹತ್ಯೆ ನಿಷೇಧ ಮಾಡ್ತೀನಿ ಅಂತ ಹೇಳಿ ಅದನ್ನು ಸಾಗಾಟನೆ ಮಾಡ್ತಕ್ಕಂಥವ್ರ ಕಡೆ ದುಡ್ಡನ್ನು ತಗೊಂಡು ಐಷಾರಾಮಿ ಜೀವನವನ್ನು ಮಾಡ್ತಕ್ಕಂಥ ವ್ಯಕ್ತಿ ಅದಾನ. ಅದ್ರ ಜೊತೆಗೆ ಪಾಪ ಎಲ್ಲೆಲ್ಲೋ ಗುಡ್ಸ್ಲಾ ಕಟ್ಕೊಂಡಿರ್ತಾರೆ, ಅವ್ರನ್ನ ಹೋಗಿ ಹೆದರಿಸಿ ಬದರಿಸಿ ಅವ್ರ ಕಡೆ ದುಡ್ಡು ತಗೊಳ್ಳೋದು, ಅವ್ರನ್ನ ಹೊಡೆಯೋದು ಮಾಡ್ತಾನೆ. ಭಿಕ್ಷುಕರ ಕಡೆ ಕೂಡ ದುಡ್ಡನ್ನು ಇಸ್ಕೊಂಡು ಜೀವನ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಪುನೀತ್ ಕೆರೆಹಳ್ಳಿ ಅಂತಕ್ಕಂಥ ಒಬ್ಬ ಪಿಂಪ್. ಇನ್ನೊಬ್ಬರ ಬಗ್ಗೆ ಹೇಳ್ಬೇಕಂದ್ರೆ ಅಂದ್ರೆ ಗಿಳಿಯಾರ್ನ ಚೇಲಾಗೌಡ್ರಿ ಅವರು. ಇನ್ನೊಬ್ಬರ ಬಗ್ಗೆ ಹೇಳ್ಬೇಕಂದ್ರೆ ನ್ಯೂಸ್ ಚಾನೆಲ್ನ ಮಾಡ್ತೀನಿ ಅಂತ ಹೇಳ್ಕೊಂಡು ಹೆಣ್ಮಕ್ಳ ಕಡೆ ಲಕ್ಷಾಂತರ ರೂಪಾಯಿ ದುಡ್ಡನ್ನು ತಗೊಂಡು ಐಷಾರಾಮಿ ಜೀವನ ಮಾಡ್ತಕ್ಕಂಥ ವ್ಯಕ್ತಿ. ಅದ್ರ ಜೊತೆಗೆ ಸ್ವತಃ ತನ್ನ ತಂಗಿ ತಾಯಿಯನ್ನು ಮನೆಯಿಂದ ಹೊರಗೆ ಇಟ್ಟಿರ್ತಕ್ಕಂಥ ವ್ಯಕ್ತಿ. ಅದ್ರ ಜೊತೆಗೆ ಸ್ವತಃ ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಕೂಡ ಹೊರಗೆ ಇಟ್ಟಿರ್ತಕ್ಕಂಥ ವ್ಯಕ್ತಿ. ಅದ್ರ ಜೊತೆಗೆ ನಾನು ಒಬ್ಬ ಕನ್ನಡ ಪರ ಹೋರಾಟಗಾರ, ಕನ್ನಡ ಭಾಷೆಯನ್ನು ಉಳಿಸ್ತೀನಿ ಅಂತಂದ ನಕಲಿ ಮುಖವಾಡವನ್ನು ಹಾಕೊಂಡ ತಿರುಗಾಡ್ತಕ್ಕಂಥ ವ್ಯಕ್ತಿ. ಅದ್ರ ಜೊತೆಗೆ ಪ್ರಕಾಶ್ ರಾಜ್ ಅವರು ಒಂದು ಕಾರ್ಯಕ್ರಮದಾಗ ಹೇಳಿಬಿಡ್ತಾರೆ, ನೀವು ಪತ್ರಕರ್ತನೇ ಅಲ್ಲ ಅಂತಕ್ಕಂಥ ವಿಷಯವನ್ನು ಹೇಳ್ತಾನೆ. ಹಂಗಿದ್ದವ ಯಾರಾದರೂ ಇದ್ರೆ ಅದು ಕಪ್ಪೆ ಕೀರ್ತಿ. ಇವರೆಲ್ಲ ಕುಡ್ಕೊಂಡು ಹರೀಶ್ ಕುಮಾರ್ ಮೇಲೆ ದಾಳಿ ಮಾಡ್ತಾರೆ, ಹಲ್ಲೆಗೆ ಯತ್ನವನ್ನು ಮಾಡ್ತಾರೆ, ಹಲ್ಲೆನೂ ಮಾಡ್ತಾರೆ. ಇದರಿಂದ ಟೆನ್ಷನ್ ಆಗಿರ್ತಕ್ಕಂಥ ಹರೀಶ್ ಕುಮಾರ್ ಅವರು ನೇರವಾಗಿ ಬೆಂಗಳೂರಿನಲ್ಲಿ ಅವ್ರ ಮೇಲೆ ಕೇಸನ್ನು ದಾಖಲೆ ಮಾಡ್ತಾರೆ. ಅಕ್ಟೋಬರ್ನಲ್ಲಿ ಆಗಿರ್ತಕ್ಕಂಥ ಕೇಸ್ ದಾಖಲೆ ಇವತ್ತಿಗೆ ಏನಾಗ್ಯದಪ್ಪ ಅಂದ್ರೆ ಅವ್ರ ಮೇಲೆ FIR ಆಗ್ಯದ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ಇದು ವಿಷಯ ನಿಮಗೆ ಎಲ್ಲರಿಗೂ ಗೊತ್ತಿರ್ತದೆ. ಆದರೆ ಇದರಲ್ಲಿ ಕೆಲವೊಂದಿಷ್ಟು ಈ 3 ಹೆಗ್ಗಣಗಳು ಏನದಾವಲ್ಲ ನೋಡ್ರಿ. ಒಬ್ಬ 4ನೇ ಮಗ ಹೇಳಿದ ಸೌಜನ್ಯನಿಗೆ ರೇಪ್ ಆಗಿಲ್ಲ, ಅವಳಿಗೆ ಫಿಂಗರಿಂಗ್ ಆಗ್ಯದ ಅಂತ ಹೇಳಿದ. ಹೊಟ್ಯಾಗ ಉರಿತದ ರೀ, ಹೊಟ್ಯಾಗ ಉರಿತದ. ಅವಳ ಮೇಲೆ ರೇಪ್ ಆಗಿಲ್ಲ ಅಂತ ಹೇಳಿದ. ಯಾಕೆ ಹೇಳಿದ ಗುರ್ತೇನ್ರಿ, ಆ ಮಹಾಬಲ ಶೆಟ್ಟರ್ ಹೇಳ್ತಿದ್ದಾನ್ರಿ. ಅದಕ್ಕೇನು ಮಾಡ್ತಾನಪ್ಪ ಅಂದ್ರೆ ರೇಪ್ ಆಗಿಲ್ಲ ಫಿಂಗರಿಂಗ್ ಆಗ್ಯದ ಅಂತ ಹೇಳ್ಯಾನ. ನನ್ನ ಮಗ ಸಿಕ್ಕಂದ್ರೆ ನಾ ಫಿಂಗರಿಂಗ್ ಅದು ಏನು ಮಾಡಂಗಿಲ್ಲ ರೀ, ಮಶ್ವಾಳಗೆ ಹುಂಟ ತೊಗೊಂಡು ಕುಂಡ್ಯಾಗ ಹಾಕಿ ತೆಗಿತೇನೆ ರೀ, ಖರೇನ ತೆಗಿತೇನೆ. ಯಾಕಂದ್ರೆ ಒಂದು ಹೆಣ್ಮಗಳ ಅತ್ಯಾಚಾರ ಆದಾಗ ಫಿಂಗರಿಂಗ್ ಅಂತಾನಂದ್ರೆ ಅವನಂತ 4 ಬೇವರ್ಷಿ ಬದ್ಮಾಶ್ ನನ್ನ ಮಗ ಯಾರು ಇಲ್ಲ. ಇನ್ನು ಮತ್ತೊಬ್ಬರಿನ ಗಿಳಿಯಾರ ವಿಷಯಕ್ಕೆ ಬಂದಾಗ, ಗಿಳಿಯಾರಂತೂ ನಿಮ್ಗೆ ಗೊತ್ತದಲ್ರಿ, ಸುಮ್ಮನೆ ಹೇಳಬಾರ್ದು. ಯಾಕಂದ್ರೆ ಖಾನಾಕ್ ಮೊದಲು ಸ್ಮಾರ್ಟ್ ಅದನ. ಬ್ರಿಟಿಷರು ಏಕ್ ಬುಂದ್ ಜಿಂದಗಿ ಕಿ ಇದು ಗಿಳಿಯಾರನ ಪರಿಸ್ಥಿತಿ ಅದ. ಅದು ಹುಂಡಿ ಹೇಳಿ ತಿಂದು ಸಾಕಾಗ್ಯದ. ಅದು ಎಷ್ಟು ಸಿಕ್ಕಾತ ಹುಚ್ಚರುತ್ತೆ ಮಾತಾಡೋದ, ಅದನ್ನಂತೂ ಬಿಟ್ಬಿಡ್ರಿ.
ಇನ್ನು ಬರಬೇಕಾದ್ರೆ ಇವ್ರಿ ಯಾರ ನಮ್ಮ ಕೆರಕಾಟ ಕೆರೆಹಳ್ಳಿ ಹಾಂ ಇವ ಅಲ್ಲೆಲ್ಲೂ ಸತ್ಕಾರ ಮಾಡ್ಕೊಂಡ ಇಡೀ ಕರ್ನಾಟಕ ಜನ ಎಲ್ಲ ಬೆಸ್ಕೊತ್ತು ಮಾನ ಮರ್ಯಾದೆ ಇಲ್ಲದೆ ಜೀವನ ಮಾಡ್ತಕ್ಕಂಥ ವ್ಯಕ್ತಿ ದುಡ್ಡಿನ ತಾಯಿ ಅನ್ನಂಗಿಲ್ರಿ ಇವು ಏನಂತನಪ್ಪ ಅಂದ್ರೆ ಅನ್ಯಾಯವೇ ದುಡ್ಡಿನ ತಾಯಿ ಅಂತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಪುನೀತ್ ಕೆರೆಹಳ್ಳಿ. ಇವನಂಥ ಬದ್ಮಾಶ್ ಬೇರೆ ಯಾರೂ ಇಲ್ಲ. ಆದರೆ ಇಲ್ಲಿ ಕನ್ನಡದ ಬಗ್ಗೆ ಒಂದು ಮಾತನ್ನು ಹೇಳ್ಬೇಕ್ರಿ. ಅತಿಥಿಗಳನ್ನು ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ನೀವು ಕರ್ಕೊಂಡು ಹೋಗಿರಪ್ಪ ಅಂದ್ರೆ ಅವರಿಗೆ ಮರ್ಯಾದೆಯನ್ನು ಕೊಡಬೇಕು, ಅವರ ರಕ್ಷಣೆಯನ್ನು ಮಾಡಬೇಕು, ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಧಕ್ಕೆ ಬರೋದಿಲ್ಲಂಗೆ ನೀವು ಚಾನಲ್ದವ್ರು ನೋಡ್ಕೊಳ್ಬೇಕು. ಅದನ್ನು ಬಿಟ್ಟು ನೀವು ಮುಂದೆ ನಿಂತ್ಕೊಂಡು ಅವ್ರ ಮೇಲೆ ದಾಳಿ ಆದರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲಪ್ಪ ಅಂದ್ರೆ ಇದರಲ್ಲಿ ನಿಮ್ಮ ಕೈವಾಡು ಕೂಡ ಅದ. ವಿಶೇಷವಾಗಿ ಆ ಸ್ಮಿತಾನ ಕೈವಾಡು ಅದರ ಯಾಕೆ ಬರುತ್ತೇನ್ರಿ, ಆಕೆ ಸ್ಮಿತಾ ಯಾವಾಗ ನೋಡಿದ್ರು ಕೂಡ ಸೌಜನ್ಯನ ವಿರುದ್ಧವಾಗಿಯೇ ಮಾತಾಡ್ತಾಳೆ, ಗಿರಿಯಾರನ ಪರವಾಗಿಯೇ ಮಾತಾಡ್ತಾಳೆ, ಕಿರಿಕೀರ್ತಿನ ಪರವಾಗಿಯೇ ಮಾತಾಡ್ತಾಳೆ. ಯಾರ್ಯಾರು ಸೌಜನ್ಯನ ಪರವಾಗಿ ವಕೀಲರು ಬರಲಿ, ಹೋರಾಟಗಾರರು ಬರಲಿ, ಯಾರ್ಯಾರು ಬರ್ತಾರಲ್ಲ ಅವ್ರ ವಿರುದ್ಧವಾಗಿರ್ತಾಳೆ, ಇವರ ಪರವಾಗಿರ್ತಾಳೆ. ಈ ರೀತಿ ಆಕೆ ಸ್ಮಿತಾ ಮಾಡ್ತಾಳೆ. ಇವತ್ತಿನ ನಾಳೆ ಆಕೆಯೂ ಕೂಡ ಇದೇ ಗತಿ ಬರ್ಬೋದು ಅನ್ನೋ ಒಂದು ವಿಚಾರ ನನಗೂ ಕೂಡ ಅದ. ಆದರೆ ಆಕೆಗೆ ಹೆಣ್ಣು ಹೆಮ್ಮಾರಿನೋ ಏನನ್ನೋದು ಒಂದು ಅರ್ಥ ಆಗಂಗಿಲ್ಲ. ಒಂದು ಹೆಣ್ಣಿಗೆ ಅನ್ಯಾಯ ಆಗ್ಯದ, ಈಕೆ ಕುತ್ಕೊಂಡು ಡಿಬೇಟ್ ಮಾಡ್ಕೊಂಡು ಅತ್ಯಾಚಾರಿಗಳ ಪರವಾಗಿ ಘೋಷಣೆಯನ್ನು ಕೂಗ್ತಕ್ಕಂಥ ನಾಲಾಯಕ್ ಬದ್ಮಾಶ್ ವರದಿಗಾರ ಅನ್ನೋದು, ಆ್ಯಂಕರ್ ಅನ್ನೋದು, ಏನನ್ನೋದು, ಯಾವ ಲಿಸ್ಟ್ನಾಗ ಅದಾಳ ಅನ್ನೋದು ಗೊತ್ತಿಲ್ಲ. ಕಮೆಂಟ್ ಮಾಡಿರಿ ನೀವು ನನಗೆ ಆಕೆ ಯಾವ ಲಿಸ್ಟ್ನಾಗ ಅದಾಳ ಅನ್ನೋದು. ಮತ್ತು ಹೆಣ್ಮಕ್ಳ ಬಗ್ಗೆ ನಾವು ಜಾಸ್ತಿ ಏನು ಮಾತಾಡೋಕೆ ಹೋಗಂಗಿಲ್ಲ ರೀ. ಹೆಣ್ಮಕ್ಳಿಗೆ ಭಾಳ ಗೌರವ ಕೊಡ್ತೀವಿ. ಆದರೂ ಕೂಡ ಇಂಥವು ಇರ್ತಾವಲ್ಲಿ ಕೆಲವೊಂದಿಷ್ಟ, ಇಂಥವು ಸ್ವಲ್ಪ ಆದರೂ ಮಂಗಳಾರತಿ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ಇನ್ನು ಇವ್ರು 3 ಮಂದಿ ಮೇಲೆ FIR ಆಗದ. ಹಂಗದ ತಿಳ್ಕೊಂಡು ಭಾಳ ಖುಷಿ ಪಡುವಂಥ ವಿಚಾರ ಇಲ್ಲ ಇದು. ಯಾಕೆ ಗುರ್ತೇನ್ರಿ, ಇವು 3 ಎಂಥವಪ್ಪ ಅಂದ್ರೆ ಹುಂಡಿ ಗ್ಯಾಂಗ್ಗಳು ಅದಾವ್ರಿ. ಇವ್ರ ಹಿಂದೆ ಹಣ ಅದ. ಯಾರು ಹಣ ಅದ? ದೊಡ್ಡ ದನಿಗಳ ಹಣ. ದೊಡ್ಡ ದನಿಗಳು ಹಣವನ್ನು ಕೊಟ್ಟು FIR ಕ್ಲೋಸ್ ಮಾಡಿಬಿಡ್ತಾರೆ. ಅದನ್ನು ಕ್ಲೋಸ್ ಮಾಡಿ ಇವ್ರನ್ನ 3 ಮಂದಿನ ರಕ್ಷಣೆ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಇವರು ನಕಲಿ ಪತ್ರಕರ್ತರ ಇವರ ಮಾನ ಮರ್ಯಾದೆಯನ್ನು ಉಳಿಸ್ಬೇಕಂದ್ರೆ ಅದಕ್ಕೆ ಇವರ ಬೇಕು, ಹೌದಲ್ಲ? ನಕಲಿ ಮುಖವಾಡ ಹಾಕ್ಕೊಂಡಿರ್ತಕ್ಕಂಥ ಧರ್ಮಾಧಿಕಾರಿಗಳ ಮಾನ ಮರ್ಯಾದೆ ಉಳಿಸ್ಬೇಕಂದ್ರೆ ನಕಲಿ ಪತ್ರಕರ್ತರೇ ಬೇಕಲ್ಲಿ, ಹೌದಲ್ಲ? ಅದನ್ನು ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲ. ಸೊ ಅದಕ್ಕಾಗಿ ಇಲ್ಲಿ ನಕಲಿ ದೇವಮಾನವ ನಕಲಿ ಪತ್ರಕರ್ತರನ್ನು ಬಚಾವಂತೂ 100% ಮಾಡೇ ಮಾಡ್ತಾನೆ. ಇದರಲ್ಲಿ ಖುಷಿ ಪಡೋ ವಿಚಾರ ಏನೂ ಇಲ್ಲ. ಆದರೆ ಒಂದು ಖುಷಿ ಪಡೋ ವಿಚಾರ ಏನಪ್ಪ ಅಂದ್ರೆ ಈ ದರಿದ್ರನ ಮಕ್ಕಳ ಮುಖವಾಡಗಳು ಇಡೀ ಕರ್ನಾಟಕದ ಜನತೆಗೆ ಗೊತ್ತಾಗ್ತಾ ಇದೆ ಅಲ್ಲ, ಅದು ಒಂದೇ ಒಂದು ನಾವು ಖುಷಿಯನ್ನು ಪಡಬೇಕಾಗ್ತದೆ. ಈ ನನ್ನ ಮಕ್ಕಳು ಬೀದಿ ಹೆಣಾಗಿ ಸಾಯ್ತಾರ್ರಿ, ನೋಡಿರ್ಬೇಕಾದ್ರೆ ನೀವು. ಕಾಲ ಪ್ರತಿಯೊಂದಕ್ಕೂ ಉತ್ತರವನ್ನು ಇವರಿಗೆ ಕೊಡ್ತದ. ಇವ್ರು ಯಾರ್ಯಾರ ಮೇಲೆ ಮತ್ತೊಂದೇನು ನನ್ನ ಪ್ರಶ್ನೆ ಅದ ರೀ, ನಮ್ಮಂಥ ಸಾಮಾನ್ಯ ವ್ಯಕ್ತಿಗಳು ಏನಾದರೂ ಮಾತಾಡಿದರೆ ಜೈಲಿಗೆ ಹಾಕ್ತೀರಿ, ಬರೀ ಮಾತಾಡಿದ್ದಕ್ಕೆ ಜೈಲಿಗೆ ಹಾಕ್ತೀರಿ. ಮತ್ತು ಇವರು ನನ್ನ ಮಕ್ಕಳು ಹಲ್ಲೆ ಮಾಡ್ತಾರೆ, ಕೊಲೆ ಮಾಡ್ತಾರೆ, ಆ ಸಾಮಾನ್ಯ ಭಿಕ್ಷುಕರನ್ನ ಬಡ್ದು ಅವ್ರ ಕಡೆ ಹಣವನ್ನು ತಿಂತಾರೆ. ಇವ್ರನ್ನ ಯಾಕೆ ಜೈಲಿಗೆ ಹಾಕ್ತಾ ಇಲ್ಲ ಅನ್ನೋ ಪ್ರಶ್ನೆ ನನಗೆ ಮೂಡಾಗದ ರೀ. ಅವನ್ನ ಈ ಡಬಲ್ ಡಿಗ್ರಿ ಮಾಡೋದು ಬಿಟ್ಟು LLB ಅದು ಮಾಡ್ತೀನಪ್ಪ ಅಂದ್ರೆ ಈ ನನ್ನ ಮಕ್ಕಳು ಮುಕ್ಕಳಾಗ ಗುಂಟಾನ ಬಿಡ್ತೀನಿ ರೀ. ಸುಳ್ಳಲ್ಲ, ಗ್ಯಾರಂಟಿ ಇವ್ರ ಮುಕ್ಕಳಾಗ ಗುಂಟ ಬಿಡ್ತಿದ್ದು ನಾನು. ತಪ್ಪು ಮಾಡಿ ಅನ್ನಿಸ್ತದೆ ನನಗೆ. ಸೊ ಅದಕ್ಕಾಗಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇಂಥ ನನ್ನ ಮಕ್ಕಳು ಬರ್ತಿರ್ತಾರೆ ಹೋಗ್ತಿರ್ತಾರೆ. ಇವರು ಗಣಗಳು ಅಲ್ಲ, ಇವರು ಹೆಗ್ಗಣಗಳು, ಇವರು ದಿಗ್ಗಜರು ಅಲ್ಲ, ಇವರು ಪುಂಡರು, ಪುಡಾರಿಗಳು, ಬ್ಯಾವರ್ಸಿಗಳು, ಹೇಲ್ ತಿನ್ನೋ ಕಚಡ ನನ್ನ ಮಕ್ಕಳದಾರ. ಸೊ ದಯವಿಟ್ಟು ಇವ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋಕ್ಕಿಂತಲೂ ಕೂಡ ನಾವು ಸೌಜನ್ಯ ಹೋರಾಟಕ್ಕೆ ಎಲ್ಲರೂ ಕೂಡ ಮತ್ತೊಮ್ಮೆ ಸಿದ್ಧತೆಯನ್ನು ನಡೆಸೋಣ ಅಂತ ಹೇಳ್ತಾ ಮತ್ತೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯತೆ.